ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ಮಾವಿನ ಹಣ್ಣಿನಲ್ಲಿದೆ ಭಯಾನಕ ಕೆಮಿಕಲ್, ರುಚಿಕರ ಮಾವು ಜೀವಕ್ಕೆ ಪಾಷಾಣ, ಸಿಹಿ ಮಾವಿನ ಕಹಿ ಸತ್ಯ ಇದೆ ಇವತ್ತಿನ ವಿಶೇಷ. ಎಚ್ಚರ ಎಚ್ಚರ. ಮಾವು ಹಣ್ಣುಗಳ ರಾಜ. ಸೀಸನ್ ಬಂದಾಗ ಹಣ್ಣಿನ ರುಚಿ ನೋಡಿದ್ರೆ ಹೇಗೆ, ಅದು ಅಲ್ಲದೆ ಕೆಂಪು ಕೆಂಪಾಗಿರೋ ಮಾವಿನ ಹಣ್ಣುಗಳನ್ನು ನೋಡಿದರೆ ಬಾಯಲ್ಲಿ ನೀರೂರುತ್ತೆ. ಆದರೆ ಆ ಮಾವಿನ ಹಣ್ಣುಗಳನ್ನು ತಿನ್ನೋದಕ್ಕೂ ಮುಂಚೆ ಈ ಸ್ಟೋರಿ ನೋಡಿ, ಆಮೇಲೆ ತಿನ್ನಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡಿ. ಮಾವಿನ ಸೀಸನ್ ಬಂದಿದೆ. ಮಾರುಕಟ್ಟೆಗೆ ಕಾಲಿಟ್ರೆ ಎಲ್ಲೆಲ್ಲೋ ಮಾವಿನ ಮೇಳ, ಬೀದಿ ಬೀದಿಯಲ್ಲೋ ಮಾವಿನ ಪರಿಮಳ. ಆದ್ರೆ ಗ್ರಾಹಕರೇ ಎಚ್ಚರವಿರಲಿ, ಮಾವಿನ ಹಣ್ಣನ್ನ ತಿನ್ನೋಕೋ ಮುನ್ನ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ. ಯಾಕಂದ್ರೆ ಪಾಷಾಣವಾಗಿದೆ ಮಾವಿನ ಹಣ್ಣು. ಎಸ್, ಮಾರುಕಟ್ಟೆಯಲ್ಲಿ ಸಿಗೋ ಸಿಹಿ ಮಾವಿನ ಹಿಂದಿರೋ ಕಹಿ ಸತ್ಯವನ್ನ ನಾವಿವತ್ತು ನಿಮ್ಮ ಮುಂದಿಡ್ತೀವಿ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮಾವಿನಕಾಯನ್ನ ಹುಲ್ಲಲ್ಲಿ ಇಟ್ಟು ಹಣ್ಣು ಮಾಡ್ತಾರೆ, ಕೆಲವರು ಮರದಲ್ಲೇ ಹಣ್ಣಾಗೋಕೆ ಬಿಡ್ತಾರೆ. ಆದ್ರೆ ಇತ್ತೀಚೆಗೆ ಪೌಡರ್ ಹಾಕಿ ಹಣ್ಣು ಮಾಡೋ ವಿಧಾನ ಹೆಚ್ಚಾಗ್ತಿದೆ. ಅದು ತುಂಬಾನೇ ಡೇಂಜರ್. ಏನದು ಡೇಂಜರ್ ಪೌಡರ್? ಮಾವಿನ ಹಣ್ಣಿಗೆ ಬಳಸೋ ಪೌಡರ್ ಸಾಮಾನ್ಯ ಪೌಡರ್ ಅಲ್ಲ, ಅದು ಅಪಾಯಕಾರಿ ಕೆಮಿಕಲ್. ಅದೇ ಕ್ಯಾಲ್ಸಿಯಂ ಕಾರ್ಬೈಡ್. ಕ್ಯಾಲ್ಸಿಯಂ ಕಾರ್ಬೈಡ್ ಅಂದ್ರೆ ಏನು? ಕ್ಯಾಲ್ಸಿಯಂ ಕಾರ್ಬೈಡ್ ಒಂದು ಅಪಾಯಕಾರಿ ಕೆಮಿಕಲ್. ಅದನ್ನ ವೆಲ್ಡಿಂಗ್ ಶಾಪ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಕಬ್ಬಿಣವನ್ನ ತುಂಡು ಮಾಡೋದಕ್ಕೆ, ಸರಳುಗಳನ್ನ ಬೆಂಡ್ ಮಾಡೋದಕ್ಕೆ ಈ ಕ್ಯಾಲ್ಸಿಯಂ ಕಾರ್ಬೈಡ್ ನಿಂದ ಶಕ್ತಿಯನ್ನ ಉತ್ಪಾದಿಸುತ್ತಾರೆ. ಇದು ಎಷ್ಟು ಡೇಂಜರ್ ಅಂದ್ರೆ, ಜಸ್ಟ್ ಈ ಕೆಮಿಕಲ್ಗೆ ಹನಿ ನೀರ್ ತಾಗಿದ್ರೋ ಬಗ್ ಅಂತ ಬೆಂಕಿ ಹತ್ಕೊಳ್ಳುತ್ತೆ. ಬೇಕಾದ್ರೆ ನೀವೇ ನೋಡಿ. ನೀರು ಸೋಕಿದ್ರೇನೆ ಬೆಂಕಿಯನ್ನ ಹೊರಸೂಸೋ ಗುಣ ಹೊಂದಿರೋ ಕಾರ್ಬೈಡ್ ನಿಂದಲೇ ಮಾವಿನಕಾಯಿ ಹಣ್ಣಾಗೋದು. ಇವತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ನನ್ನ ಪುಟ್ಟ ಪುಟ್ಟ ಪೀಸ್ಗಳನ್ನಾಗಿ ಮಾಡಿ ಪೊಟ್ಟಣಗಳಲ್ಲಿಟ್ಟು ಮಾವಿನಕಾಯಿ ರಾಶಿಯ ನಡುವೆ ಪ್ಲಾಂಟ್ ಮಾಡ್ತಾರೆ. ಮಾವಿನಕಾಯಿ ಇರೋ ಪ್ರತಿಯೊಂದು ಬುಟ್ಟಿಯಲ್ಲೂ ಕಾರ್ಬೈಡ್ ಪ್ಯಾಕೆಟ್ಗಳನ್ನ ಇಡಲಾಗುತ್ತೆ. ಹೀಗೆ ಇಟ್ಟು 24 ಗಂಟೆಯೊಳಗೆ ಮಾವಿನಕಾಯಿ ಹಣ್ಣಾಗಿರುತ್ತೆ. ಬರೀ ಹಣ್ಣಲ್ಲ, ಅದರ ಕಲರ್ ಕೂಡ ಪಳಪಳ ಅಂತ ಹೊಳೆಯುತ್ತೆ. ಆ ಕಲರ್ ಅನ್ನ ನೋಡಿಯೇ ಜನ ಮಾರು ಹೋಗೋದು. ಆದ್ರೆ ಅದರ ಹಿಂದಿನ ಅಸಲಿಯತ್ತೋ ಯಾರಿಗೋ ಗೊತ್ತಿರೋಲ್ಲ. ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇರೋ ಕಾರ್ಬೈಡ್ ಮಾವಿನ ಹಣ್ಣಿನ ಹಿಂದಿನ ಅಸಲಿಯತ್ತನ್ನ ತೋರಿಸೋಕೆ ಅಂತಾನೆ TV9 ತಂಡ ರಹಸ್ಯ ಕ್ಯಾಮ್ರಾ ಸಮೇತ ಹೊರಟು ನಿಲ್ತು. ನಮ್ಮ ತಂಡ ಮೊದಲು ಭೇಟಿ ನೀಡಿದ್ದು ಬೆಂಗಳೂರಿನ ಗಾಂಧಿ ಬಜಾರ್ ಮಾರುಕಟ್ಟೆಗೆ. ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಸಾಲು ಸಾಲು ಮಾವಿನ ಹಣ್ಣಿನ ಅಂಗಡಿಗಳು ಎದುರಾದ್ವು. ಶಾಪ್ ಬಳಿ ಹೋಗ್ತಾ ಇದ್ದಂತೆಯೇ ಕಾರ್ಬೈಡ್ ಪ್ಯಾಕೆಟ್ ಇರೋ ಮಾವಿನ ಹಣ್ಣಿನ ಬುಟ್ಟಿಗಳು ಕಣ್ಣಿಗೆ ಬಿದ್ವು. ಆ ಪ್ಯಾಕೆಟ್ಗಳನ್ನ ನೋಡಿದ್ರೆ ಕಾರ್ಬೈಡ್ ಬಿಸಿಗೆ ಎಲ್ಲ ಪುಡಿ ಪುಡಿಯಾಗಿತ್ತು. ಗಾಂಧಿ ಬಜಾರ್ ಮಾರ್ಕೆಟ್ನಲ್ಲಿ ಮಾವಿನ ಹಣ್ಣನ್ನ ಖರೀದಿಸಿದ ನಮ್ಮ ತಂಡ ಅಲ್ಲಿಂದ ನೇರವಾಗಿ KR ಮಾರುಕಟ್ಟೆಗೆ ಬಂದು ನಿಲ್ತು. ಅಲ್ಲೋ ರಾಶಿ ರಾಶಿ ಮಾವಿನ ಹಣ್ಣಿನ ಅಂಗಡಿಗಳಿದ್ವು. ಅಲ್ಲೊಂದು ಅಂಗಡಿಯಲ್ಲಿ ಮಾವಿನ ಹಣ್ಣಿನ ಮೇಲೆಯೇ ಪುಡಿಯನ್ನ ಚೆಲ್ಲಲಾಗಿತ್ತು. ಅದು ಕೂಡ ಕ್ಯಾಲ್ಸಿಯಂ ಕಾರ್ಬೈಡ್ನ ಪುಡಿ.
ಅಲ್ಲಿದ್ದ ಅಂಗಡಿ ಓನರ್ ಕಾರ್ಬೈಡ್ ಪುಡಿಯನ್ನ ಕ್ಲೀನ್ ಆಗಿ ಒರೆಸ್ತಾ ಇದ್ರು. ಆ ಅಂಗಡಿಯಲ್ಲೋ ಮಾವಿನ ಹಣ್ಣು ಖರೀದಿಸಿದ ನಮ್ಮ ತಂಡ ಬಳಿಕ ಮಲ್ಲೇಶ್ವರಂ ಮತ್ತು ರಸಲ್ ಮಾರುಕಟ್ಟೆಗೆ ಭೇಟಿ ನೀಡಿತು. ಅಲ್ಲೋ ಅದೇ ಕತೆ, ಎಲ್ಲೆಲ್ಲೋ ಕ್ಯಾಲ್ಸಿಯಂ ಕಾರ್ಬೈಡ್ನದ್ದೇ ಘಾಟು. ಹೀಗೆ ಬೆಂಗಳೂರಿನ 4 ಮಾರುಕಟ್ಟೆಗಳಲ್ಲಿ ಮಾವಿನ ಹಣ್ಣು ಖರೀದಿಸಿದ ನಮ್ಮ ತಂಡ ಎಲ್ಲವನ್ನು ಯಾವ ಮಾರುಕಟ್ಟೆಯದ್ದು ಅಂತ ಮಾರ್ಕ ಮಾಡ್ತೋ. ಬಳಿಕ ಈ ಎಲ್ಲ ಹಣ್ಣುಗಳನ್ನ ತೋಟಗಾರಿಕಾ ಇಲಾಖೆಯ ಲ್ಯಾಬ್ನಲ್ಲಿ ಪರೀಕ್ಷೆಗಂತ ಕೊಡ್ತೋ. ಆ ಹಣ್ಣುಗಳಲ್ಲಿ ಕೆಮಿಕಲ್, ಲೋಹದ ಅಂಶ ಇದೆಯಾ ಮತ್ತು ಇದ್ರೆ ಎಷ್ಟು ಪ್ರಮಾಣ ಅನ್ನೋದನ್ನ ಪತ್ತೆ ಹಚ್ಚುವಂತೆ ಮನವಿ ಮಾಡ್ಕೊಳ್ತಾವ್. ನಮ್ಮ ಮನವಿಯಂತೆ ವಿವಿಧ ರೀತಿಯ ಟೆಸ್ಟ್ ಮಾಡಿದ ತಜ್ಞರೊಂದು ರಿಪೋರ್ಟ್ ಕೊಟ್ರು. ಆ ರಿಪೋರ್ಟ್ ನೋಡಿ ಒಂದು ಕ್ಷಣ ಗಾಬರಿ. ಯಾಕಂದ್ರೆ ಆ ಎಲ್ಲ ಹಣ್ಣುಗಳಲ್ಲೂ ಅಪಾರ ಪ್ರಮಾಣದ ಲೋಹದ ಅಂಶವಿತ್ತು. ಅದರಲ್ಲೂ ಮಾರಕ ಆರ್ಸೆನಿಕ್ ಅನ್ನೋ ಕೆಮಿಕಲ್ ಇತ್ತು. ನೀವು ಕೊಟ್ಟಿದ್ದ ಪ್ರಕಾರ ನಾವು ಅನಾಲಿಸಿಸ್ 4 ಸ್ಯಾಂಪಲ್ ಕೊಟ್ಟಿದ್ರಲ್ಲ, ಸೊ ಅದರ ಪ್ರಕಾರ ನಾವು ಈಗ ಅನಾಲಿಸಿಸ್ ಮಾಡಿದ್ದೀವಿ. ಅದರಲ್ಲಿ ನಾವು ಮ್ಯಾಕ್ರೋನ್ಯೂಟ್ರಿಯೆಂಟ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಹೆವಿ ಮೆಟಲ್ಸ್ ಅನಾಲಿಸಿಸ್ ಮಾಡಿದ್ದೀವಿ. ಸೊ ನೀವು ಕ್ಯಾಲ್ಸಿಯಂ ಕಾರ್ಬೈಡ್ನ ಅದರದ್ದು ಮೇಯ್ನ್ ನಾವು ನೋಡಬೇಕು ಅದರದ್ದು ರಿಸಲ್ಟು ಅಂತ ಹೇಳಿ ನೀವು ಕೇಳಿದ್ದಕ್ಕೆ ಮಾಡಿದೆ. ಅದರಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡಲ್ಲಿ ಆ್ಯಕ್ಚುಲಿ ಇಟ್ ಕಂಟೈನ್ಸ್ ಟ್ರೇಸಸ್ ಆಫ್ ಫಾಸ್ಫರಸ್ ಆ್ಯಂಡ್ ಆರ್ಸೆನಿಕ್ ಅಂತ ಇದೆ. ಸೊ ನಾವು ಆರ್ಸೆನಿಕ್ಕು ಇಟ್ ಕಮ್ಸ್ ಅಂಡರ್ ದ ಹೆವಿ ಮೆಟಲ್ಸ್. ಇದು ಸಾಮಾನ್ಯವಾಗಿ ಯಾವುದೇ ಹಣ್ಣಿನ ಪದಾರ್ಥಗಳಲ್ಲೂ ಲೋಹದ ಅಂಶ ಇರೋದಿಲ್ಲ. ಆದ್ರೆ ಈ ಮಾವಿನ ಹಣ್ಣುಗಳಲ್ಲಿ ಆರ್ಸೆನಿಕ್ನಂತ ಭಯಾನಕ ಕೆಮಿಕಲ್ ಅಪಾರ ಪ್ರಮಾಣದಲ್ಲಿತ್ತು. ಲ್ಯಾಬ್ ರಿಪೋರ್ಟ್ ಪ್ರಕಾರ ಮಲ್ಲೇಶ್ವರಂ ಮಾರುಕಟ್ಟೆಯಲ್ಲಿ ಖರೀದಿಸಿದ ಮಾವಿನ ಹಣ್ಣಿನಲ್ಲಿ 71.45 ppm ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ ನಷ್ಟು ಆರ್ಸೆನಿಕ್ ಪತ್ತೆಯಾಗಿತ್ತು. ಗಾಂಧಿ ಬಜಾರ್ ಮಾರುಕಟ್ಟೆಯ ಹಣ್ಣಿನಲ್ಲಿ 73.01ರಷ್ಟಿತ್ತು. ಇನ್ನು ರೆಸಲ್ ಮಾರುಕಟ್ಟೆಯ ಹಣ್ಣಿನಲ್ಲಿ 114.65 ppm ನಷ್ಟು ಆರ್ಸೆನಿಕ್ ಅಂಶವಿದ್ರೆ, ಕೆಆರ್ ಮಾರುಕಟ್ಟೆಯ ಮಾವಿನ ಹಣ್ಣಿನಲ್ಲಿ ಅತಿ ಹೆಚ್ಚು ಅಂದ್ರೆ 132.8 ppm ನಷ್ಟು ಆರ್ಸೆನಿಕ್ ಅಂಶವಿತ್ತು. ನಿಮಗೆ ಗೊತ್ತಿರಲಿ, ಆರ್ಸೆನಿಕ್ ತುಂಬಾನೇ ಅಪಾಯಕಾರಿ ಕೆಮಿಕಲ್. ಅದು ಒಂದೇ ಒಂದು ಅಂಶ ಇದ್ರೂ ಜೀವಕ್ಕೆ ಅಪಾಯ ಗ್ಯಾರಂಟಿ. ನರಮಂಡಲ ಜಾಮ್ ಆಗುತ್ತೆ, ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಸ್ಟಾಪ್ ಆಗುತ್ತೆ, ದೇಹದ ಮೆಟಬಾಲಿಸಂ ಹಾಳಾಗುತ್ತೆ, ಗರ್ಭಿಣಿಯರಿಗೆ ಪಾಷಾಣ. ಅದು ಮನುಷ್ಯನ ನರಮಂಡಲವನ್ನೇ ಹಾಳು ಮಾಡಿಬಿಡುತ್ತೆ. ಮೆದುಳಿಗೆ ಆಕ್ಸಿಜನ್ ಸಂಪರ್ಕವನ್ನ ನಿಲ್ಲಿಸಿ ಬಿಡುತ್ತೆ. ದೇಹದ ಮೆಟಬಾಲಿಸಂ ಅನ್ನ ಸಂಪೂರ್ಣವಾಗಿ ಹದಗೆಡಿಸಿ ಬಿಡುತ್ತೆ. ಅದರಲ್ಲೂ ಗರ್ಭಿಣಿ ಹೆಂಗಸರ ಪಾಲಿಗೆ ಈ ಆರ್ಸೆನಿಕ್ ಪಾಷಾಣವಿದ್ದಂತೆ. ಒಂದು ಇದಕ್ಕೆ ಬಹಳ ನಿಕಟವಾದ ಸಂಬಂಧ ಅಂತ ಹೇಳಿದ್ರೆ ಬೌಲ್ ಇರಿಟೇಷನ್, ಹೊಟ್ಟೆಯಲ್ಲಿ ಇರಿಟೇಷನ್ ಆಗ್ತದೊಂದು ಆಲ್ಸರ್ ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ಸೈಂಟಿಫಿಕ್ ರಿಪೋರ್ಟ್ಗಳು ಇದ್ದಾವೆ. ಮತ್ತು ಇದು ಯಾವುದು ಆರ್ಸೆನಿಕ್ ಇದೆಯಲ್ಲ, ಆರ್ಸೆನಿಕ್ ಹೆವಿ ಮೆಟಲ್. ಆ ಹೆವಿ ಮೆಟಲು ಆರ್ಸೆನಿಕ್ಕು, ಲೆಡ್ಡು, ಕ್ಯಾಡ್ಮಿಯಮು, ಮೆರ್ಕ್ಯೂರಿ ಏನಿದಾವೋ ಅದ್ರ ಪ್ರಕಾರ ಒಂದು 5-6 ಇರ್ತಕ್ಕಂಥದ್ದು ಅವು ಹೆವಿ ಮೆಟಲ್ಗಳು. ಆ ಹೆವಿ ಮೆಟಲ್ಗಳು ಎಲ್ಲ ರೀತಿಯ ತೊಂದರೆಗಳು ಬರ್ತವೆ. ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಕ್ಯಾನ್ಸರ್ಗೆ ಅದು ಕಾರಣ, ಇನಿಷಿಯೇಟ್ ಆಗೋದಕ್ಕೆ ಟ್ರಿಗರ್ ಆಗ್ತದಲ್ಲ, ಶುರು ಆಗೋದಕ್ಕೆ ಕಾರಣ. ಕೇಳಿದ್ರಲ್ಲ, ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇರೋ ಮಾವಿನ ಹಣ್ಣಿನ ಕಥೆಯನ್ನ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಕ್ಯಾಲ್ಸಿಯಂ ಕಾರ್ಬೈಡ್ ಜೀವಕ್ಕೆ ಮಾರಕ ಅಂತಾನೆ 1979ರಲ್ಲಿ ಇದನ್ನ ಕೃಷಿ ಉತ್ಪನ್ನಗಳಿಗೆ ಉಪಯೋಗಿಸೋ ಹಾಗಿಲ್ಲ ಅಂತ ಇದರ ಮೇಲೆ ನಿಷೇಧ ಹೇರಲಾಗಿದೆ.
ಇವತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಬಳಸೋದು ಕಾನೂನಿನ ಪ್ರಕಾರ ಅಪರಾಧ. ವಿಪರ್ಯಾಸ ನೋಡಿ, ದೇಶಕ್ಕೆ ದೇಶವೇ ಇವತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಬಳಸ್ತಾ ಇದೆ. ವ್ಯಾಪಾರಿಗಳಿಗೆ ಈ ಸತ್ಯ ಗೊತ್ತಿದ್ರು ಅದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತಿದ್ದಾರೆ. ದುರಂತ ಅಂದ್ರೆ ಇದುವರೆಗೂ ಯಾರೊಬ್ರು ಕೂಡ ಈ ಬಗ್ಗೆ ಧ್ವನಿ ಎತ್ತಿಲ್ಲ. ಹಣ್ಣು ತಿಂದು ಆಸ್ಪತ್ರೆ ಸೇರ್ತಾ ಇದ್ದಾರಷ್ಟೇ. ಪ್ರಮೋದ್, TV9 ಬೆಂಗಳೂರು. ಪ್ರಾಯಶಃ ಈ ವರದಿ ನೋಡಿ ನೀವೆಲ್ಲರೂ ಕೂಡ ಬಿದ್ದಿದಿರ್ಬೋದು. ಯಾಕಂದರೆ ಈಗಾಗಲೇ ಮಾವಿನ ಹಣ್ಣುಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಇದೆ ಅಂತಕ್ಕಂಥದ್ದನ್ನ TV9 ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ನಾವು ಬಯಲು ಮಾಡಿದ್ದೀವಿ. ಅಷ್ಟೆಲ್ಲ ಈ ಹಿಂದೆ ಇಂತಹ ಅನೇಕ ಕಾರ್ಯಾಚರಣೆಗಳಲ್ಲಿ ಯಾವ ರೀತಿ ಫುಡ್ ಅಡಲ್ಟ್ರೇಷನ್ ಆಗುತ್ತೆ ಇದನ್ನು ಸತತವಾಗಿ ಬಹಿರಂಗ ಮಾಡ್ತಾ ಬಂದಿದ್ವಿ. ಈಗ ಮಾವಿನ ಹಣ್ಣಿನ ಸರದಿ ಅಷ್ಟೆಲ್ಲ ಮುಂದಿನ ಕ್ಷಣಗಳಲ್ಲಿ ನಮ್ಮ ಸ್ಟುಡಿಯೋದಲ್ಲೇ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಇದೆ, ಇದು ಯಾವ ರೀತಿ ಅಪಾಯ, ಇದಕ್ಕೆ ಸ್ವಲ್ಪ ನೀರು ಹಾಕಿದರೆ ಏನಾಗುತ್ತೆ, ಇದೆಲ್ಲದೂ ಕೂಡ ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಡಿ ತೋರಿಸ್ತೀವಿ. ಅದೆಲ್ಲದಕ್ಕೂ ನೋಡೋದಕ್ಕೂ ಮೊದಲು ಈಗ ನಾವು ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ನಾವು ಎಲ್ಲದನ್ನು ಕೂಡ ಪ್ರಾಕ್ಟಿಕಲ್ ನೋಡಿ ಮಾವಿನ ಹಣ್ಣು ತಿಂದರೆ ಏನಾಗುತ್ತೆ, ಅದರಿಂದ ಏನೇನು ಅಪಾಯ ಆಗುತ್ತೆ, ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಈಗ ಒಂದು ಸಣ್ಣ ಬ್ರೇಕ್. ಶೀಘ್ರದಲ್ಲೇ ಬರುತ್ತಿವೆ ನೋಕಿಯಾ ಡ್ಯೂಲ್ ಸಿಮ್ ಫೋನ್ಗಳ ಹೊಸ ರೇಂಜ್. ಕಾತುರತೆಯಿಂದ ನಿರೀಕ್ಷಿಸಿ. KFC ಪರಿಚಯಿಸುತ್ತಿದೆ ಹಾಟ್ ವಿಂಗ್ಸ್. ರಿಯಲಿ ಸ್ಪೈಸಿ, ರಿಯಲಿ ಟೇಸ್ಟಿ. ಒಂದು ಬಿಡುವಿಲ್ಲದ ವಿಮಾನ ನಿಲ್ದಾಣ ಮತ್ತು ಒಂದು ಹುಚ್ಚು ಹಿಡಿಸುವ ಶೆಡ್ಯೂಲ್ಗಳ ನಡುವಣ ಯಾವುದೇ ಒಂದು ಸಮಯದಲ್ಲಿ ನಿಮಗೆ ತಿಳಿದು ಬರುವ ಒಂದು ಕ್ಷಣ. ಸಮಯದ ಪ್ರವಾಸಕ್ಕಾಗಿ ಪುಸ್ತಕ ಒಂದು ನಿಜವಾದ ಮಷೀನ್. ಮತ್ತು ಮುಂದಿರುವ ದಾರಿ ಅಂದ್ರೆ ಹೋಗಿ ಮುಟ್ಟುವ ಗುರಿಯಲ್ಲ, ಅಥವಾ ಮೈಲುಗಳಲ್ಲ, ಅಥವಾ ಮಿನಿಟ್ಗಳಲ್ಲ. ನಿಮಗೆ ತಿಳಿದಿರಲಿ, ದಿನಕ್ಕಿರುವುದು ಕೇವಲ 86,400 ಕ್ಷಣಗಳು. ಡ್ರೆಸ್ ಕೋಡ್ ರೀಡ್ ಅಂಡ್ ಟೇಲರ್. You got the looks. You've got the looks. Estilo. Na singing idol agi ambarakke yeruve. Star agi ni ambarakke yeru. Star agi ambarakke yeruve. Ambarakke yeru. Bega 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 bega. ನೋಡಿದ್ರ ನೀವು ರಿಯಾಲಿಟಿ ಶೋದಲ್ಲಿ ಆಗ್ತದಲ್ವಾ ಅಸಲಿ ಇಂಡಿಯನ್ ದಾಹ. ತಗೊಳ್ಳಿ ನಿಂಬೂಸ್. ಅಸಲಿ ನಿಂಬೆಯಿಂದ ತಯಾರಾದ ನಿಂಬೆ ಶರ್ಬತ್ತು. ನಿಂಬೂಸ್ ಬೈ 7up ಏಕ್ದಮ್ ಅಸಲಿ ಇಂಡಿಯನ್. ಸ್ಟಾರ್ ಆಗುವೆ ನಾನು. ಎಂಟ್ರಿ ಹೇಗಿರ್ಬೇಕು ಅಂದ್ರೆ ಎಲ್ರೂ ರೆಕಾರ್ಡ್ ಮಾಡಿರ್ಬೇಕು. ರೆಕಾರ್ಡ್ ಹೇಗೆ? ಇದರಿಂದ ಮಾಡಿಸ್ಕೊಳ್ಳಿ. ಇದರ 32 GB ಮೆಮೊರಿಯಿಂದ ನಿಮ್ಮ ಎಂಟ್ರಿ ಅಷ್ಟೇ ಅಲ್ಲ, ವಿದಾಯದವರೆಗಿನ ವಿಡಿಯೋನು ಮಾಡಬಹುದು. 32 GB ವರೆಗಿನ ಕೆಪಾಸಿಟಿಯ ಹೊಸ ನೋಕಿಯಾ C101 ಇಂಟರ್ನೆಟ್ ನಿಂದ ವಿಡಿಯೋ ಡೌನ್ಲೋಡ್ ಮಾಡಿ ಅಥವಾ ನೀವೇ ಮಾಡಿ. ಏರ್ಟೆಲ್ ಇಂಟರ್ನೆಟ್ ನ ಸ್ಪೆಷಲ್ ಆಫರ್ ಜೊತೆಗೆ ತೋರಿಸಿ ನಿಮ್ಮ ಹೊಸ ಸ್ಟ್ಯಾಂಡರ್ಡ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ, ಈಗ ಒಟ್ಟಾರೆ ಮಾವಿನಲ್ಲಿ ಯಾವ ರೀತಿಯಂತ ಕೆಮಿಕಲ್ಸ್ ಇದೆ, ಯಾವ ರೀತಿ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಹಾಕಿ ಮಾವಿನಕಾಯಿಯನ್ನ ಹಣ್ಣನ್ನಾಗಿ ಮಾಡ್ತಾರೆ, ಇದನ್ನ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಏನು ಅಪಾಯ ಆಗುತ್ತೆ, ಮತ್ತು ಈ ಕ್ಯಾಲ್ಸಿಯಂ ಕಾರ್ಬೈಡ್ ಎಷ್ಟು ಮಟ್ಟಿಗೆ ಡೇಂಜರ್, ಇದೆಲ್ಲದನ್ನು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಈಗ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀವಿ. ಅಷ್ಟೆಲ್ಲ ಈ ಅಂಶದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ 6 ಜನ ಅತಿಥಿಗಳಿದ್ದಾರೆ. ಮೊದಲನೇವರು ಆಹಾರ ತಜ್ಞರಾದಂತಹ KC ರಘು ಅವರೀಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಘು ಅವರೇ, ತಮಗೆ TV9 ಸ್ಟುಡಿಯೋಗೆ ಸ್ವಾಗತ. ಇದರ ಜೊತೆಗೆ ಹಾಪ್ಕಾಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ
ಮಾಲೀಕರಾದಂತಹ ಪರಶುಮೂರ್ತಿ ಅವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಪರಶುಮೂರ್ತಿ ಅವರೇ, ತಮಗೂ ಕೂಡ ಟಿವಿ ಸ್ಟುಡಿಯೋಗೆ ಸ್ವಾಗತ. ಹಾಗೆ ಇದರಿಂದ ಆರೋಗ್ಯಕ್ಕೆ ಏನು ಸಮಸ್ಯೆ ಆಗುತ್ತೆ ಈ ಇಂಥ ಹಣ್ಣನ್ನು ತಿಂದರೆ, ಈ ಬಗ್ಗೆ ಮಾತಾಡಲಿಕ್ಕೆ BGS ಗ್ಲೋಬಲ್ ಆಸ್ಪತ್ರೆಯ ಜಠರ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ BS ಇವರು ಕೂಡ ಇದ್ದಾರೆ. ರವೀಂದ್ರ ಅವರೇ, ತಮಗೂ ಕೂಡ ಟಿವಿ ಸ್ಟುಡಿಯೋಗೆ ಸ್ವಾಗತ. ಹಾಗೆ ಎಲ್ಲ ಹಣ್ಣುಗಳ ವ್ಯಾಪಾರಿಗಳ ರೀತಿ ಸಾಕಷ್ಟು ಮಾವಿನ ಹಣ್ಣಿನ ವ್ಯಾಪಾರದಲ್ಲಿ ಇರತಕ್ಕಂತಹ ಅಯ್ಯಪ್ಪ ಫ್ರೂಟ್ ಮಂಡಿಯ ಮಾಲೀಕರಾದಂತಹ ಎಂ ಶಿವಶಂಕರ್ ಇವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶಿವಶಂಕರ್ ಅವರು, ತಮಗೂ ಕೂಡ ಟಿವಿ ಸ್ಟುಡಿಯೋಗೆ ಸ್ವಾಗತ. ಇದರ ಜೊತೆಗೆ ಮೈಸೂರಿನಿಂದ ಮಾವಿನ ಹಣ್ಣಿನ ಬೆಳೆಗಾರರಾದಂತಹ ಕುಮಾರ್ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕುಮಾರ್ ಅವರೇ, ತಮಗೂ ಕೂಡ ಟಿವಿ ಸ್ಟುಡಿಯೋಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಬನ್ನಿ, ಹಾಗೆ ದಾವಣಗೆರೆಯಿಂದ ಮತ್ತೊಬ್ಬ ಮಾವಿನ ಬೆಳೆಗಾರಂತಹ ಮಿರ್ಜಾ ಇಸ್ಮಾಯಿಲ್ ಇವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ದಾವಣಗೆರೆ ಸ್ಟುಡಿಯೋದಲ್ಲಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ ಅವರೇ, ತಮಗೂ ಕೂಡ ಟಿವಿ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಸೊ ಬನ್ನಿ, ಹಾಗಾದರೆ ಒಟ್ಟಾರೆ ನಮ್ಮ ಸ್ಟುಡಿಯೋದಲ್ಲಿ ಈಗ 6 ಜನ ಅತಿಥಿಗಳಿದ್ದರಲ್ಲಿ ಆಹಾರ ತಜ್ಞರಿದ್ದಾರೆ, ಅಧಿಕಾರಿಗಳಿದ್ದಾರೆ, ವೈದ್ಯರಿದ್ದಾರೆ, ಮತ್ತು ಮಾವಿನ ಹಣ್ಣಿನ ವ್ಯಾಪಾರಿಗಳಿದ್ದಾರೆ ಮತ್ತು ಬೆಳೆಗಾರರಿದ್ದಾರೆ. ಸೊ ಇವರೆಲ್ಲರೂ ಕೂಡ ಈ ಮಾವಿನ ಹಣ್ಣಿನ ಸದ್ಯದ ಸ್ಥಿತಿಯ ಬಗ್ಗೆ, ಈ ಕೆಮಿಕಲ್ಸ್ಗಳ ಬಗ್ಗೆ ಏನು ಹೇಳ್ತಾರೆ ಈಗ ಅವರಿಂದಲೇ ಕೇಳೋಣ. ರಘುವರೇ, ಒಂದು ವಿಸ್ತೃತವಾದಂಥ ಒಂದು ವರದಿಯನ್ನು ನೋಡಿದ್ವಿ. ಪ್ರಾಯಶಃ ಆ ವರದಿ ನೋಡಿದವರು ಯಾರಾದರೂ ಹಣ್ಣು ತಿಂತ ವರದಿ ನೋಡಿದ್ರೆ ಹಣ್ಣನ್ನು ತಕ್ಷಣಕ್ಕೆ ಕೆಳಗಡೆ ಇಟ್ಬಿಡ್ತಾರೆ. ತಮ್ಮ ರಿಯಾಕ್ಷನ್ ಏನು ಈ ವರದಿಗೆ? ಒಂದು ನಾನು ಎಲ್ಲೋ ಈ ಮಹಾಯಾನ ಬುದ್ಧಿಸಮ್ಮಲ್ಲಿ ಹೇಳ್ತಾರೆ, ಎಲ್ಲರ ಕೈಗೂ ಸ್ವರ್ಗದ ಕೀ ಕೊಟ್ಟಿದ್ದಾನಂತೆ ದೇವರು. ಓಕೆ. ಆದರೆ ಅದೇ ಕೀಯಲ್ಲಿ ನರಕದ ಬಾಗಿಲು ಓಪನ್ ಆಗುತ್ತಂತೆ. ಓಕೆ. ಈಗ ನಾವೇ ಇದೆಲ್ಲ ಹೆವನ್ಲಿ ಡಿವೈನ್ ಎಕ್ಸ್ಪೀರಿಯನ್ಸ್ ಇದು. ಇದರಿಂದ ನಾವು ನರಕ ಅನುಭವಿಸ್ತಕ್ಕಂಥದ್ದು, ನರಳತಕ್ಕಂಥದ್ದು, ಕಾಯಿಲೆಗೆ ತುತ್ತಾಗ್ತಕ್ಕಂಥದ್ದು ಇದೆಯಲ್ಲ, ಎಂಥ ವಿಪರ್ಯಾಸ, ಯಾವ ನಾಗರಿಕತೆ, ಯಾವ ಬುದ್ಧಿವಂತಿಕೆ. ಅದಕ್ಕೆ ಬರ್ಟ್ರಾಂಡ್ ರಸಲ್ ಒಂದು ಕಡೆ ಹೇಳ್ತಾನೆ, ಮ್ಯಾನ್ ಈಸ್ ಬಾರ್ನ್ ಇಗ್ನೋರೆಂಟ್ ಮೇಡ್ ಸ್ಟುಪಿಡ್ ಬೈ ಎಜುಕೇಶನ್ ಅಂತ. ಸಮಥಿಂಗ್ ಇಸ್ ಟೆರಿಬಲ್. ಮತ್ತೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋದು ನೀವಿಲ್ಲಿ ತೋರಿಸಿದ ಹಾಗೆ ಅದು ಬರೀ ಏನು ವೆಲ್ಡಿಂಗ್ ಗ್ಯಾಸ್ ಮಾತ್ರ, ಇಟ್ ಇಸ್ ಎಕ್ಸ್ಪ್ಲೋಸಿವ್. ಓಕೆ. ಎಕ್ಸ್ಪ್ಲೋಸಿವ್ ಕೆಮಿಕಲ್. ಓಕೆ. ಮತ್ತು ಅದರಲ್ಲಿ ಬರ್ತಕ್ಕಂಥ ಪಾಯ್ಸನಸ್ ಗ್ಯಾಸ್ಗಳೇನಿದೆ, ಫಾಸ್ಫೀನ್ ಅಂತ ಒಂದು ಪಾಯ್ಸನಸ್ ಗ್ಯಾಸು, ಆರ್ಸೀನ್ ಅಂತಕ್ಕಂಥದ್ದು. ಆರ್ಸೆನಿಕ್ ಒಂದು ಹೆವಿ ಮೆಟಲ್ಲು, ಆದರೆ ಆರ್ಸೀನ್ ಅಂತಕ್ಕಂಥ ಗ್ಯಾಸ್ ಬರುತ್ತಲ್ಲ, ಆರ್ಸೆನಿಕ್ ಗ್ಯಾಸ್ ಇದೆಯಲ್ಲ, ಇಟ್ ಇಸ್ ಮೋರ್ ಡೆಡ್ಲಿ. ಅಂದ್ರೆ ಇದನ್ನ ಸುಟ್ರೆ ಬರ್ತಕ್ಕಂಥ ಗ್ಯಾಸ್ ಇದೆಯಲ್ಲ, ಅಸಿಟಿಲಿನ್ ಗ್ಯಾಸ್ ಬರುತ್ತೆ. ಆ ಅಸಿಟಿಲಿನ್ ಗ್ಯಾಸ್ ಜೊತೆ ಈ ಕಾರ್ಬೈಡನ್ನ CaC2 ಅಂತ ಹೇಳ್ಬಿಟ್ಟು ಅದನ್ನು ಬರ್ನ್ ಮಾಡಿದ್ರೆ ಅಸಿಟಿಲಿನ್ ಗ್ಯಾಸ್ ಬರುತ್ತೆ. ಆ ಅಸಿಟಿಲಿನ್ ಗ್ಯಾಸ್ನಿಂದ ಹಣ್ಣಾಗ್ತಕ್ಕಂಥದ್ದು. ಅದ್ರ ಜೊತೆಗೆ ಫಾಸ್ಫೀನ್ ಮತ್ತು ಆರ್ಸೀನ್ ಅಂತಕ್ಕಂಥ 2 ಡೆಡ್ಲಿ ಗ್ಯಾಸ್ ರಿಲೀಸ್ ಆಗುತ್ತೆ. ಇತ್ತೀಚೆಗೆ ನನಗೆ ಗೊತ್ತಿರೋರು ಮನೆಯಲ್ಲಿ ರಾತ್ರಿ ತಂದು ಮನೇಲಿ ಇಟ್ಕೊಂಡಿದ್ರು ಹಣ್ಣು ಮಾಡೋಕ್ಕೆ. ಇವತ್ತು ಮಳಿಗೆಯಲ್ಲಿ ಹೋಗಿ ಮನೆಗೂ ಬಂದ್ಬಿಟ್ಟಿದೆ. ಬೆಳಗಾಗೋದ್ರೊಳಗೆ ಎಲ್ಲರೂ ಆಸ್ಪತ್ರೆಗೆ ಹೋಗಬೇಕಾಯ್ತು. ಓಕೆ. ಸೊ ಬನ್ನಿ ಪರಶುಮೂರ್ತಿ ಅವರೇ, ಏನು ರಘುವ್ರು ಹೇಳ್ತಿದ್ದಾರೆ ಇದು ತುಂಬ ಡೆಡ್ಲಿ ಕೆಮಿಕಲ್ ಇದನ್ನ ಹಾಕಲೇಬಾರ್ದು ಅಂತೇಳಿ. ತಮ್ಮ ರಿಯಾಕ್ಷನ್ ಏನು ಈ ವರದಿಗೆ ಮತ್ತು ಈ ಅಂಶಕ್ಕೆ? ಖಂಡಿತವಾಗಿ ನಾನು ಅದನ್ನು ಒಪ್ಕೋತೀನಿ. ನಾನು ಅದನ್ನು ಇಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಇಟ್ ಇಸ್ ಎ ಪಾಯ್ಸನಸ್. ಓಕೆ. ಆದರೆ ಅದನ್ನು ಏನು ಮಾಡ್ತಾಯಿದ್ರು, ಇದನ್ನು ಉಪಯೋಗಿಸೋದಕ್ಕೂ ಖಂಡಿತವಾಗಿ ಇದನ್ನು ನಿಷೇಧ ಆಗಿದೆ, ನಿಷೇಧ ಮಾಡಬೇಕು. ಅದು ಹೇಗೆ ಇನ್ನೂ ಅದು ಉಪಯೋಗದಲ್ಲಿದೆ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಅದನ್ನ ನಾನು ನಿಮ್ಮ ಗಮನಕ್ಕೆ ಏನಾದರೂ ಈ ಮೊದಲು ಬಂದಿತ್ತ ಈ ರೀತಿ ಈ ಕ್ಯಾಲ್ಸಿಯಂ ಕಾರ್ಬೈನ್ ಉಪಯೋಗಿಸಿದ್ದಾರೆ ಅಂತೇಳಿ? 1979 ಇದನ್ನ ಬ್ಯಾನ್ ಮಾಡಿದ್ದಾರೆ. ಅಂದರೆ ಇದರ ಅವೇರ್ನೆಸ್ ಆವಾಗಲೇ ಆಗಿದೆ, ಆಮೇಲೆಲ್ಲ ಮರ್ತೋಗ್ಬಿಟ್ಟಿದೆ. ಅದು ಮರ್ತೋಗಿಲ್ಲ. ಅದನ್ನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಂಡು ಕಾಣದಾಗ ಉಪಯೋಗಿಸ್ಕೊತಾ ಇದ್ದಾರೆ ಇವರು ಮಧ್ಯವರ್ತಿಗಳು. ರೈತರನ್ನ ನಾವು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲ್ಲ. ರೈತರು ಪಾಪ ತೋಟನೇ ಕೊಟ್ಬಿಡ್ತಾರೆ, ಅರ್ಧಕ್ಕೆ ಕೊಟ್ಬಿಡ್ತಾರೆ ಅವರು. ಮತ್ತೆ ಕೆಲವರು ತಂದು ಕಾಯಿನ ಮಾರು ಹೋಗ್ತಾರೆ. ಆ ಕಾಯಿನ ಹಣ್ಣು ಮಾಡೋ ದಾರಿಯಲ್ಲಿ ಸ್ವಲ್ಪ ಇದಾಗ್ತಾ ಇದೆ. ಅದಕ್ಕೆ ಅದನ್ನು ನಾವು ಈ ಅವೇರ್ನೆಸ್ ಇಂದನೇ ಅದನ್ನು ತಡೆ ಒಡ್ಬಹುದು. ಅದನ್ನು ಖಂಡಿತವಾಗಿ ತಡೆ ಒಡ್ಬಹುದು. ಓಕೆ. ರವೀಂದ್ರ ಅವರೇ, ತಾವೇನು ಹೇಳ್ತೀರಾ? ತಕ್ಷಣದ ತಮ್ಮ ಪ್ರತಿಕ್ರಿಯೆ ನೀವು ವರದಿಗೆ, ಯಾಕೆ ನಾನು ವಿಸ್ತೃತವಾಗಿ ಮತ್ತೆ ತಮ್ಮ ಆರೋಗ್ಯದ ಮೇಲೆ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಈ ವರದಿಗೆ ತಕ್ಷಣದ ತಮ್ಮ ಪ್ರತಿಕ್ರಿಯೆ. ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಹಾನಿ ಆಗೋದು ಖಚಿತ ಇದು. ಅದಕ್ಕೋಸ್ಕರ ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡಿರ್ತಕ್ಕಂಥ ಹಣ್ಣನ್ನ ನಾವು ಗ್ರಾಹಕರು ಖಂಡಿತವಾಗಿ ಯೂಸ್ ಮಾಡಬಾರ್ದು. ಅದನ್ನ ಮೀಡಿಯಾ, ನೀವೇನು TV9 ಏನು ತೋರಿಸ್ತಾ ಇದ್ದೀರಾ, ಅದನ್ನ ನಾವು ಎಲ್ಲ ಇದನ್ನೊಂದು ಅವೇರ್ನೆಸ್ ನಾವು ಬಿಲ್ಡ್ ಮಾಡಬೇಕು. ಓಕೆ. ಸೊ ಶಿವಶಂಕರ್ ಅವರೇ, ತಾವು ಕೂಡ ಮಾವಿನ ಹಣ್ಣಿನ ವ್ಯಾಪಾರಿಗಳು ನೀವು. ಸೊ ತಮ್ಮ ರಿಯಾಕ್ಷನ್ ಏನು ಈ ಥರದ? ನಾವು ಮಾವಿನ ಹಣ್ಣು ವ್ಯಾಪಾರ ಮಾಡೋದು ನಿಜ. ಇದರೊಳಗೆ ಇವಾಗೆ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದು ಸತ್ಯವಾದ ಮಾತದು. ಖಂಡಿತ ಭಾಳ ಸತ್ಯಕ್ಕೆ ಹತ್ರ ಇರೋ ಮಾತಿದು, ಸತ್ಯಕ್ಕೆ ದೂರ ಇರೋ ಮಾತಲ್ಲ. ಆದರೆ ಒಂದು ಸಮಯ ಸಂದರ್ಭದಲ್ಲಿ ಇದು ಭಾಳ ಮುಂದರಿತಾ ಇದೆ. ಓಕೆ. ಅಂದರೆ ಏನಂದರೆ ಇವತ್ತು ಮಾವಿನ ಹಣ್ಣು ತೊಗೊಳ್ಬೇಕು ಮನೆಗೆ, ನಾಳೆ ಯಾವುದೋ ಒಂದು ಫಂಕ್ಷನ್ ಇರ್ತೈತೆ, ಅವ್ರು ನಾಳೆ ನಮ್ಗೆ ಹಣ್ಣೇ ಬೇಕು ಅಂತ ಆರ್ಡರ್ ಮಾಡಿಬಿಡ್ತಾರೆ. ಓಕೆ. ಯಾವುದೇ ಒಂದು ಕಸ್ಟಮರ್ಸು. ಆವಾಗ ನಾವು ಹಣ್ಣು ಮಾಡಬೇಕಾದ್ರೆ ಹಣ್ಣನ್ನು ಸುಮಾರು ನಮಗೊಂದು 7 ದಿವಸ ಬೇಕು ಹುಲ್ಲಲ್ಲಿ ಹಣ್ಣು ಮಾಡಬೇಕಾದ್ರೆ. ಖಂಡಿತ. ಅದರೊಳಗೆ 100 kg ಹಣ್ಣು ನಾವು ಮಾಡಬೇಕಾದ್ರೆ, ಕಾಯಿನ ಹಾಕಬೇಕಾದ್ರೆ ನಮ್ಮ ಕೈಗೆ ಬರೋದೇ 50 kg ಇಲ್ಲ 60 kg ಬರ್ಬೋದು. 40 kg ಅದರೊಳಗೆ ಹುಳ ಬಿದ್ದು ಹುಲ್ಲಿಗೆ ಶಾಕ್ ಹೋಗ್ಬಿಡ್ತೈತೆ, ಅದರಲ್ಲೇ ಕೊಳ್ತು ಹೋಗ್ಬಿಡ್ತೇವೆ. ಕೆಲವು ನನ್ನ ಒಂದು ಸಣ್ಣ ವಯಸ್ಸಲ್ಲಿ ಮಾವಿನ ಹಣ್ಣು ಹುಲ್ಲಲ್ಲೇ ಬೆಳಿಬೇಕು, ಹುಲ್ಲಲ್ಲೇ ಬರಬೇಕು, ಅದು ಭಾಳ ಸ್ಮೆಲ್ಲು, ಭಾಳ ಒಳ್ಳೆ ದೇಹಕ್ಕೆ ಅಂತ ನಾನು ತೊಗೊಂಡಿದ್ದೀನಿ, ಇಲ್ಲ ಅಂತಲ್ಲ.
ಇವಾಗಿಂದ ಒಂದು ಕಲ್ಚರು ನಮ್ಮ ಪ್ರಪಂಚಕ್ಕೆ ಏನಾಗಿದೆ ಸ್ಪೀಡ್ ಲೈಫಿಗೆ ತಕ್ಕಾಗ ಬಹಳ ಸ್ಪೀಡು. ಇವಾಗ ಮೊದಲು ನಂದು ಟೆಲಿಫೋನ್ ಇತ್ತು, ಇವಾಗ ಮೊಬೈಲ್ ಬಂತು, ಮುಂದಕ್ಕೆ ಏನು ಬರ್ತಿತ್ತು ಅನಿವಾರ್ಯವಾಗಿ ಬಳಸ್ತಾ ಇದ್ದಾರೆ. ನೀವು ಬಳಸ್ತೀರ ಅದನ್ನ? ಇಲ್ಲ, ನಾನು ಬಳಸ್ತೀನಿ ಅಂತ ಹೇಳೋದಲ್ಲ. ಮಾವಿನಕಾಯಿ ಆಪಲ್ಲಿ ನಾನು ಎರಡನೇವನು. ಅಂದರೆ ಮಾವಿನಕಾಯಿ ನಮ್ಮ ಇಲ್ಲಿ ಬೆಳಗಾವಿ ಮಾರ್ಕೆಟಲ್ಲಿ ನಾನು ತಂದು ಕೊಟ್ಟು ಲಕ್ಷಾಂತರ ರೂಪಾಯಿ ಸರ್ಕಲ್ ನಾನು ಮಾಡಿದ್ದೀನಿ. ಆದರೆ ಇದಕ್ಕೆ ನಾನು ನಮ್ಮ ಮನೆಯಲ್ಲೂ ಹೇಳಿದ್ದೀನಿ ಇದ್ರ ಬಗ್ಗೆ. ಏನು ಕೆಮಿಕಲ್ಸ್ ಹಾಕಿರೋ ತಂದು ನಾವೇ ತಿನ್ನಿಸ್ತಾ ಇದ್ರಿ ಮಕ್ಕಳಿಗೆ. ಅಂದರೆ ವಿಷ ನಾವೇ ಕೊಡ್ತಾ ಇದ್ರಿ ಮಕ್ಕಳಿಗೆ. ಅದು ಏನು ಮಾಡೋಕ್ಕೂ ಆಗೋಲ್ಲ. ಇವಾಗಿನ ಜನರೇಷನ್ ಏನಾಗಿದೆ, ಫಾಸ್ಟು. ಆ ಫಾಸ್ಟ್ಗೋಸ್ಕರಾಗಿ ಸ್ವಲ್ಪ ಕಣ್ಣು ಮುಚ್ಚ ಆಟ ಆಗ್ತಾ ಇದೆ. ಹೇಳ್ತಾರೆ ಫಾಸ್ಟ್ ಇದೆಯಲ್ಲ, ಯಾರೊಬ್ಬ ಕುದುರೆ ಮೇಲೆ ಓಡ್ತಾ ಇದ್ದಂತೆ ಭಾಳ ಬೇಗ. ಕೇಳಿದಂತೆ ಎಲ್ಲಿಗೆ ಓಡ್ತಾ ಇದೆಯಾ ಅಂತ. ನಂಗೇನು ಗೊತ್ತು, ಕುದುರೆ ಕೇಳಿ ಅಂದಂತೆ. ನಾವು ಯಾಕೆ ಓಡ್ತಾ ಇದೀವಪ್ಪ? ಅದಕ್ಕೆ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ, ವೇಗ ಓಕೆ ಬಟ್ ದಿಕ್ಕು ಸರಿ ಇರಬೇಕು ಅಂತ. ಕರೆಕ್ಟ್. ರಾಂಗ್ ದಿಕ್ಕಲ್ಲಿ ಎಷ್ಟು ಫಾಸ್ಟ್ ಓಡಿ ಏನು ಪ್ರಯೋಜನ? ಸ್ಪೀಡ್ ಇಸ್ ಇರ್ರೆಲೆವೆಂಟ್ ಇಫ್ ಯು ಆರ್ ಗೋಯಿಂಗ್ ಇನ್ ಅ ರಾಂಗ್ ಡೈರೆಕ್ಷನ್. ಓಕೆ. ಸೊ ಈ ಫಾಸ್ಟ್ ಫುಡ್ ಇದೆಯಲ್ಲ, ಇದೇ ಹೇಳ್ತಾರೆ ಹರೀಡ್ ಅಂಡ್ ವರೀಡ್ ಬಿಫೋರ್ ಯು ಆರ್ ಬೆರೀಡ್ ಅಂತ. ಯಾಕೆ ಈ ಫಾಸ್ಟು? ಅದು ಏನಾಗಿದೆ, ನಾವು ಆಹಾರವನ್ನ ಎಲ್ಲವನ್ನೂ ಕೂಡ ನಾವು ಎಲ್ಲ ಸ್ಪೀಡಿಗೆ ನೇಚರ್ನು ಕೂಡ ಒಗ್ಗಿಸ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ ನಾವು. ಹಣ್ಣು ನ್ಯಾಚುರಲ್ ಆಗಿ ಹಣ್ಣು ಮಾಡಬೇಕಾ, ಹಣ್ಣು ಆಗಬೇಕಾ? ಓಕೆ. ಹೂ ಅರಳಬೇಕಾ, ನಾವು ಅರಳಿಸ್ಬೇಕಾ? ಓಕೆ. ಯಾವುದು? ಹಾಲನ್ನು ಕರಿಬೇಕಾ, ಹಿಂಡಬೇಕಾ ರಕ್ತ ಬರೋರಿಗೂ? ಓಕೆ. ಯಾವ ರೀತಿ ಮಾಡಬೇಕು ನಾವು? ಇದು ಕಾಮನ್ ಸೆನ್ಸ್. ಇದು ಯಾವ ಸೈನ್ಸ್ ಅಲ್ಲ, ವಿಜ್ಞಾನವಲ್ಲ. ಹಳ್ಳಿಯವನಿಗೆ ನಾನು ಭಾರಿ ಶಿವಮೊಗ್ಗದಲ್ಲೂ ಭಾಳ ಹಳ್ಳಿಯವನಿಗೆ ಹೇಳಿದೆ, ಎಷ್ಟಪ್ಪ ಕೆಮಿಕಲ್ಸ್ ಹಾಕ್ತೀಯ ಭೂಮಿಗೆ ಅಂದರೆ, ಭೂಮಿ ತಾಯಿ ಕಣ್ಣಿಗೆ ಮಣ್ಣು ಇದು ಹಾಕ್ತಾರ ಸ್ವಾಮಿ ಅಂತ ಹೇಳಿದ್ರು. ಸೊ ಬನ್ನೀಗ ಮೈಸೂರಿನಿಂದ ಕುಮಾರ್ ಅವರ ಸಂಪರ್ಕದಲ್ಲಿದ್ದಾರೆ. ಕುಮಾರ್ ಅವರೇ, ತಮ್ಮ ಪ್ರತಿಕ್ರಿಯೆ, ತಾವೊಬ್ಬ ಹಣ್ಣಿನ ಬೆಳೆಗಾರರು, ತಾವು ಈ ಥರದ ಕೆಮಿಕಲ್ ಅಂದರೆ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಈ ಥರದ ಕೆಮಿಕಲ್ ಏನಾದರೂ ಯೂಸ್ ಮಾಡ್ತೀರಾ? ಸರ್, ಈಗ ಏನಾಗುತ್ತೆ ಅಂದರೆ ನಾವು ರೈತರಾಗಿದ್ಕೊಂಡು, ಹಲೋ ಕೇಳಿಸ್ತಾ ಇದೆ, ಹೇಳಿ ಕುಮಾರ್ ಅವರೇ. ರೈತರಾಗಿದ್ಕೊಂಡು ನಾವು ಆ ಬೆಳೆನ ನಾವು ಪಡಿಬೇಕು ಅಂತ ಹೇಳಿದ್ರೆ ತಾತ್ಕಾಲಿಕವಾದಂಥ ರೀತಿಯಲ್ಲಿ ಅದು ಸಮಯ ಸಂದರ್ಭಕ್ಕೆ ಬರಬೇಕು ಅಂದರೆ ಮೇ ಎಂಡು ಜೂನ್ ಹತ್ತಿರ ಬರಬೇಕಾಗುತ್ತೆ. ಅಲ್ಲಿವರೆಗೆ ಬಂದರೆ ಮಳೆಯಿಂದಾಗಿ ಇರೋಂಥ ಫಸಲೆಲ್ಲ ನಷ್ಟ ಆಗುತ್ತೆ. ನಷ್ಟ ಆದಾಗ ರೈತರು ತಡ್ಕೊಳ್ಳೋ ಸಾಧ್ಯತೆ ಭಾರಿ ಕಡಿಮೆ ಇದೆ. ಓಕೆ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ, ಸಾಮಾನ್ಯವಾದಂಥ ರೀತಿಯಲ್ಲಿ ಒಂದು 100ರಿಂದ 150 ಗ್ರಾಮ್ ವೆಯ್ಟ್ ಬರುವಂಥ ಸಂದರ್ಭಕ್ಕೆ ನಾವು ಅದನ್ನು ಕೀಳಬೇಕಾಗತ್ತೆ. ಆ ಟೈಮಲ್ಲಿ ಕಿತ್ತಿ ನಾವು ಹಣ್ಣು ಹಾಕಿದ್ರೆ ಅದು ಹಣ್ಣು ಆಗೋದಿಲ್ಲ. ಓಕೆ. ಅದಕ್ಕೋಸ್ಕರ ಏನು ಮಾಡಬೇಕಾಗತ್ತೆ, ಈ ಥರ ಒಂದು ನಾವು ಕೆಮಿಕಲ್ ಇದನ್ನು ಯೂಸ್ ಮಾಡಲೇಬೇಕಾಗತ್ತೆ. ಓಕೆ. ಈಗ ತಾವು ಎಷ್ಟು ಎಕರೆಯಲ್ಲಿ ಮಾವಿನ ಹಣ್ಣನ್ನು ಬೆಳಿತೀರಾ ಕುಮಾರ್ ಅವರೇ? ತಾವು ಎಷ್ಟು ಎಕರೆಯಲ್ಲಿ ಮಾವಿನ ಗಿಡವನ್ನು ಬೆಳಿತೀರಾ? ಸರ್, ನಮ್ಮದು ಒಂದು 5 ಎಕರೆಯಲ್ಲಿ ಮಾವಿನ ಗಿಡ ಇದೆ. ಹಾಂ. ಜೊತೆಗೆ ಲೀಜ್ಗೆ ತಗೊಂಡಿದ್ದೀನಿ. ಬೇರೆದು ಒಂದು 10ರಿಂದ 15 ತೋಟ ಇದೆ. ಓಕೆ. ಈಗ ಕಿತ್ತ ನಂತರ ಅಲ್ಲಿಂದ ಮಾವಿನ ಅದೆಲ್ಲ ಏನು ಅಂದ್ರೆ ನಾವು ಒಂದು ಅಲ್ಲ ಕುಮಾರ್, ಅಲ್ಲಿಂದ ಮಾವಿನಕಾಯಿನ ಕಿತ್ತ ನಂತರ ಈ ರೀತಿಯಾದ ಕೆಮಿಕಲ್ ನೀವೇನಾದ್ರೂ? ಸರ್, ಈಗ ನಾವು ಕೆಮಿಕಲ್ ಹಾಕ್ಲೇಬೇಕಾಗತ್ತೆ. ಹಾಕ್ಲಿಲ್ಲ ಅಂದಾಗ ನಾವು ನಮ್ಗೆ ಅದು ನ್ಯಾಚುರಲ್ ಆಗಿ ಬರೋ ಗಂಟಕ್ಕಾದ್ರೆ ಲಾಸ್ ಆಗುತ್ತೆ. ಓಕೆ. ಲಕ್ಷಗಟ್ಟಲೆ ಬಂಡವಾಳ ಹಾಕಿರ್ತೀವಿ. ಓಕೆ. ಅದರಿಂದ ನಾವೇನು ಮಾಡ್ತೀವಿ, ಕೆಮಿಕಲ್ ಹಾಕಿ ಯೂಸ್ ಮಾಡಿ ನಾವು ಮಾಡಲೇಬೇಕಾಗುತ್ತೆ. ಓಕೆ. ಒಂದು ನಾವು ಜಾಸ್ತಿ ಆದ ಅಮೌಂಟ್ ಹಾಕಿರ್ತೀವಿ. ಅದು ಟೈಮ್ ಬರೋ ಗಂಟಕ್ಕಾದ್ರೆ ಆಗ ಮಳೆ ಉದುರೋಗೋದ ಸಾಧ್ಯತೆ ಬರುತ್ತೆ, ಮಳೆಯಿಂದ ಕೊಳೆಯೋ ಸಾಧ್ಯತೆ ಇರುತ್ತೆ. ಈ ತರ ಎಲ್ಲ ಆಗಿರೋದ್ರಿಂದ ನಷ್ಟ ಆಗುವ ಸಾಧ್ಯತೆ ಬರೋದ್ರಿಂದ. ಓಕೆ ಕುಮಾರ್, ಆ ಎಲ್ಲ ಅಂಶಗಳ ಬಗ್ಗೆ ಕೂಡ ನಾವು ಮಾತಾಡೋಣ. ಬನ್ನಿ, ಈಗ ದಾವಣಗೆರೆಯಿಂದ ಮಿರ್ಜಾ ಇಸ್ಮಾಯಿಲ್ ಮತ್ತೊಬ್ಬ ಮಾವಿನ ಹಣ್ಣಿನ ಬೆಳೆಗಾರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ ಅವರೇ, ತಾವು ಕೂಡ ಮಾವಿನ ಹಣ್ಣಿನ ಬೆಳೆಗಾರ. ಈಗ ಮೈಸೂರಿನಿಂದ ಮಾತಾಡುವಂತಹ ಕುಮಾರ್ ಅವ್ರು ಹೇಳಿದ್ರು, ನಾವು ಬೆಳೆಗಾರರಾಗಿ ಲಾಸ್ ಆಗಬಾರ್ದು ಅಂದ್ರೆ ನಾವು ಈ ತರ ಕೆಮಿಕಲ್ಸ್ ಯೂಸ್ ಮಾಡೋದು ಅನಿವಾರ್ಯ ಅಂತ ಹೇಳಿ. ತಾವು ಕೂಡ ಮಾವಿನ ಬೆಳೆಗಾರರು, ತಾವೇನಾದ್ರೂ ಈ ತರದ ಕೆಮಿಕಲ್ ಯೂಸ್ ಮಾಡ್ತೀರಾ? ಇಲ್ಲ ಸರ್, ನಾವು ಹಾಕಲ್ಲ. ಓಕೆ. ನಾವ್ ಯಾವ್ದು ಹಾಕಲ್ಲ. ನಾವು ಆರಾಮಾಗಿ ಬೆಳೆದು ಈಗೇನ್ ಬ್ಯಾರೆ ಕಡೆಗೆಲ್ಲ ದಾವಣಗೆರೆಗೆ ಚಿಲ್ಲರ ವ್ಯಾಪಾರಸ್ಥರು ತಂದೋಗಿ ಹಂಗ ಹಾಕಿ ಕಾರ್ಪೊರೇಟರ್ ಹಣ್ಣು ಮಾಡಿ ಜಲ್ದಿ ಮಾರ್ತಾರ ಸರ್. ಈಗ ಹೊರಗಡೆ ಬಾಂಬೆ ಅವೆಲ್ಲ ಅಲ್ಲೆಲ್ಲ ಬ್ಯಾನ್ ಮಾಡಿಬಿಟ್ಟಿದಾರೆ ಸರ್. ಅಲ್ಲಿ ಕಾರ್ಪೊರೇಟರ್ ಹಾಕೋದು ಅವೆಲ್ಲ ಏನು ರೂಢ ಇಲ್ಲ, ಈಗ ಬಿಟ್ಬಿಟ್ಟಿದ್ದಾರೆ. ಏನ್ ಬಲ್ತಂತ ಹಣ್ಣು ಒಯ್ದ್ರೆ ಅವ್ರು ತಗೊಂಡು ಖರ್ಚು ಮಾಡ್ತಾರೆ. ಈಗ ಕಾರ್ಪೆಟ್ ಹಾಕಂತದ್ದು ಇಲ್ಲಿ ಹಳ್ಳಿ ವಾತಾವರಣದಾಗೆ ಐತೆ ಹೊರತು ಬೇರೆ ಇದ್ದ ಕಂಟ್ರಿಯಾಗ ಇಲ್ಲ ಸರ್. ಈಗ ನಮ್ಮ ಮಹಾರಾಷ್ಟ್ರ ಆಗಲಿ, ತಮಿಳ್ನಾಡು ಆಗಲಿ, ಆಂಧ್ರ ಆಗಲಿ ಎಲ್ಲ ಅಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಸರ್. ಇಲ್ಲೇ ಈ ದಾವಣಗೆರೆ ಆಗಲಿ, ಬೆಂಗಳೂರು ಆಗಲಿ, ಮೈಸೂರು ಆಗಲಿ ಇಲ್ಲೇ ಕಾರ್ಪೆಟ್ ಹಾಕಿ ಚಿಲ್ಲರ ಮಾರ್ತಾರೆ ಸರ್. ಹೊರಗಡೆ ಯಾವ ಈ ನಮೂನೆ ನಡೆಯಲ್ಲ. ಈಗ ನಾವೆಲ್ಲ ಬೆಳೆದಿರೋ ಅಂತದ್ದು ಬಲ್ಕ್ ಮಾವಿನ ಹಣ್ಣನ್ನ ಪ್ಯಾಕಿಂಗ್ ಮಾಡಿ ಬಾಂಬೆ ಕಳಿಸ್ತೀವಿ. ಅಲ್ಲಿ ಬಾಂಬೆ ಕಳಿಸಿದ್ದನ್ನ ಅವರು ಕಾರ್ಪೊರೇಟ್ ಇಲ್ದಂಗೆ ಅಲ್ಲಿ ತಗೊಂಡು ಹೊರಗಡೆ ಅವರು ಕಳಿಸ್ತಾರೆ ಸರ್. ಬಾಂಬೆದಾಗೆ
ಪೂನಾದಾಗಿ ಎಲ್ಲೂ ಕಾರ್ಪೊರೇಟರ್ ನಡೀತಾ ಇಲ್ಲ ಸರ್ ಈಗ. ಓಕೆ ಮಿರ್ಜಾ ಇಸ್ಮಾಯಿಲ್ ಅವರ ಮತ್ತೆ ತಮ್ಮ ಜೊತೆಗೆ ಮಾತಾಡ್ತೀನಿ. ಬನ್ನಿ, ಈಗಾಗಲೇ ಒಬ್ಬ ಬೆಳೆಗಾರ ನಾವು ಖಂಡಿತವಾಗಿ ಕೂಡ ಯೂಸ್ ಮಾಡಬೇಕಾಗತ್ತೆ, ಇಲ್ಲದ್ರೆ ನಮಗೆ ಲಾಸ್ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಅದರ ಜೊತೆಗೆ ಈ ಏನು ಕ್ಯಾಲ್ಸಿಯಂ ಕಾರ್ಬೈಡ್ ಇತ್ತು, ಇದು ತುಂಬ ಪಾಯ್ಸನಸ್ ಗ್ಯಾಸ್. ಇದನ್ನು ಸುಟ್ರೆ ಸಾಕು, ಇದರಿಂದ ಸಾಕಷ್ಟು ಪ್ರಮಾಣದ ಒಂದು ಗ್ಯಾಸ್ ಹೊಗೆ ಬರುತ್ತೆ. ಅದನ್ನ ಇನ್ಹೇಲ್ ಮಾಡಿದ್ರೆ ಅಂದರೆ ಅದನ್ನ ಉಸಿರಾಡಿದ್ರು ಕೂಡ ನಮಗೆ ಅಪಾಯ ಅಂತಕ್ಕಂಥ ಒಂದು ಮಾತನ್ನು ಈಗ ತಾನೇ ರಘು ಅವರು ಹೇಳಿದರು. ಬನ್ನಿ, ಹಾಗಾದರೆ ಈಗ ಮುಂದೆ ಇದನ್ನು ಸುಟ್ಟರೆ ಅಂದರೆ ಇದಕ್ಕೆ ನೀರು ಹಾಕಿದರೆ ಏನಾಗುತ್ತೆ, ಇದಕ್ಕೆ ಕಡ್ಡಿಯನ್ನು ಗೀರಿದರೆ ಇದರಿಂದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಗೆ ಬರುತ್ತೆ, ಇದನ್ನು ಪ್ರಾಯೋಗಿಕವಾಗಿ ನಮ್ಮ ಸ್ಟುಡಿಯೋದಲ್ಲೇ ಮಾಡಿ ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ. ಒಂದು ವೇಳೆ ನಿಮ್ಮಲ್ಲಿ ಇಲ್ಲವಾದರೆ ಐಫೋನ್ 40,000ಕ್ಕೂ ಹೆಚ್ಚು ಗೇಮ್ಗಳನ್ನು ಒಳಗೊಂಡಿರುವ ಫೋನ್ ನಿಮ್ಮಲ್ಲಿರುವುದಿಲ್ಲ. ನಿಮ್ಮ ಅಚ್ಚುಮೆಚ್ಚಿನ ಕ್ಲಾಸಿಕ್ಸ್ನಿಂದ ಲೇಟೆಸ್ಟ್ನಿಂದ ಗ್ರೇಟೆಸ್ಟ್ ವರೆಗೆ ನೀವು ನಿಮ್ಮ ಫ್ರೆಂಡ್ಸ್ ಅನ್ನು ಅವರೆಲ್ಲಿದ್ದರೂ ಕೂಡ ಕಂಡುಕೊಳ್ಳಬಹುದಾದ ಗೇಮ್ ಸೆಂಟರ್ ನಿಮ್ಮಲ್ಲಿರುವುದಿಲ್ಲ. ಅವರನ್ನು ಗೇಮ್ಗಾಗಿ ಸವಾಲು ಮಾಡಿ ಮತ್ತು ಪ್ಲೇ ಮಾಡಿ, ಒಬ್ಬರಾದ ನಂತರ ಒಬ್ಬರಂತೆ. ನಿಮ್ಮಲ್ಲಿ ಒಂದು ವೇಳೆ ಇಲ್ಲವಾದರೆ ಐಫೋನ್, ಹೌದು, ನಿಮ್ಮಲ್ಲಿರುವುದಿಲ್ಲ ಐಫೋನ್. Brightness gets a new edge. Colors get a new edge. Action gets a new edge. Design gets a new edge. Edge LED technology on Samsung LED TV. You set me on fire, being wicked to me. New Octane, wicked fragrances for men. Octane Dio, get wicked. He's a sportsman, and the sport comes first. When he's a family man,